ಒಂದು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಒಂದು ದಿನ ಅಂತೇಳಿ ನಾನು ಅನ್ಕೊತೀನಿ. ಇವತ್ತೇನಾದರೂ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇಷ್ಟು ಬೇಗನೆ ಅಂದರೆ ಮುನಿಸ್ವಾಮಿಯವ್ರ ಪಾತ್ರ ಕೂಡ ತುಂಬ ಇದೆ. ಇದು ತುಂಬ ಲೇಟಾಗಿ ಕೋರ್ಟ್ಗಳಲ್ಲಿದ್ದಾಗ 23ರಲ್ಲಿ ಮಂಜೂರಾದರೂ ಕೂಡ ಈ ಕೆಲಸ ತುಂಬ ಲೇಟಾಗಿ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಯಾರ್ಯಾರು ಇಲ್ಲಿ ತಕರಾರು ಕೋರ್ಟ್ ಹಾಕ್ಕೊಂಡಿರೋ ಜಮೀನುಗಳನ್ನ ಅವನ್ನೆಲ್ಲ ಕರೆಸಿ ಮಾತಾಡಿ ಫಾಸ್ಟಾಗಿ ಆಗಬೇಕು ಅಂತೇಳಿ ತುಂಬ ಪ್ರಯತ್ನ ಕೂಡ ಮುನಿಸ್ವಾಮಿಯವರು ಕೂಡ ಮಾಡಿದ್ರು. ಅದನ್ನು ನಾವು ತಿಳ್ಕೊಬೇಕಾಗ್ತದೆ. ಇವರೆಲ್ಲರ ಸಹಕಾರ ಇವತ್ತು ನಮಗೆ ಉದ್ಘಾಟನೆ ಆಗ್ತಾ ಇದೆ. ಸುಮಾರು 23,50,00,000 ಈ ಮೇಲ್ಸೇತುವೆ. ನಮ್ಮ ಮಾಲೂರು ತಾಲೂಕಿನಲ್ಲಿ ಒಂದು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಒಂದು ದಿನ ಅಂತೇಳಿ ನಾನು ಅನ್ಕೊತೀನಿ ಮಲ್ಲೇಶ್. ಯಾಕೆ ಅಂದರೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಪ್ರಯತ್ನಕ್ಕೆ ಪ್ರತಿಫಲ ಇವತ್ತು ಸಿಗ್ತಾ ಇದೆ ಈ ಟೇಕಲ್ಗೆ ಅಂತೇಳಿ ಒಂದು ವಿಶೇಷವಾದ ದಿನ ಅಂತೇಳಿ ನೆನಪು ಮಾಡ್ಕೊಬೇಕಾಗ್ತದೆ ನಾವೆಲ್ಲರೂ ಕೂಡ. ಮೇಲ್ಸೇತುವೆ, ರೈಲ್ವೆ ಮೇಲ್ಸೇತುವೆ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳು, ಅದರ ಜೊತೆಗೆ ಅವ್ರದ್ದೇ ಆದ ಒಂದು ಇತಿಹಾಸವನ್ನು ರಾಜ್ಯದಲ್ಲಿ ಸೋಮಣ್ಣ ಅಂದರೆ ಅವ್ರದ್ದೇ ಒಂದು ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿಕೊಂಡಿರೋರು. ನಾನು ಯಾಕೆ ಹೇಳಿದೆ ಈ ಮಾತಂತಂದರೆ ನಾನೇನು ತುಂಬ ಇತಿಹಾಸ ಹಿನ್ನೆಲೆ ಇರುವಂಥವನಲ್ಲ. ಆದರೆ ಹೋದ ಅವಧಿಯಲ್ಲಿ ನಾನು ಶಾಸಕನಾಗಿದ್ದಾಗ, ಸರ್ಕಾರದಲ್ಲಿ ವಸತಿ ಮಂತ್ರಿ ಆಗಿದ್ದಾಗ ಆ ಮಂತ್ರಿನ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದನ್ನು ನಾನು ಕಣ್ಣಾರ ನೋಡಿದ್ದು ನನ್ನ ಅನುಭವ ಕೂಡ. ಅದರಿಂದ ನಾನು ಅವ್ರ ಬಗ್ಗೆ ನಾನು ಮಾತಾಡಬೇಕಾಗ್ತಾ ಇದೆ. ಮನುಷ್ಯ ಒಳ್ಳೆತನ ಇದ್ದರೆ ಎಲ್ಲೋ ಒಂದು ಕಡೆ ಒಳ್ಳೆ ಅವಕಾಶ ಸಿಗ್ತದೆ ಅನ್ನೋದು, ಆ ಒಳ್ಳೆತನಕ್ಕೆ ಮಾತ್ರ ಬೆಲೆ ಇರ್ತದೆ. ಒಳ್ಳೆತನ ಗೊತ್ತಿರೋರಿಗೆ ಮಾತ್ರ ಅವಕಾಶ ಇರ್ತದೆ. ಅಂಥ ಅವಕಾಶ ರಾಜ್ಯದಲ್ಲಿ ಏನಾಯಿತೋ ಏನೋ ಆಯಿತೋ, ಕೇಂದ್ರದಲ್ಲಿ ಇವತ್ತು ಮಂತ್ರಿಯಾಗಿ, ಕೇಂದ್ರದಲ್ಲಿ ಒಬ್ಬ ರೈಲ್ವೆ ಮಂತ್ರಿಯಾಗಿ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೋಂಥ ಅವಕಾಶ ನಮ್ಮ ಹೋಬಳಿ, ನಮ್ಮ ತಾಲೂಕಲ್ಲಿ ಸಿಕ್ಕಿದ್ದು ಕೂಡ ಅಂಥ ಒಬ್ಬ ಮಹನೀಯರಿಂದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನನಗೆ ತುಂಬ ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ. ಸೋಮಣ್ಣವ್ರು ನೋಡಿದರೆ ಮೊದಲಿಂದ ಕೂಡ ಅಷ್ಟೇ. ನಾನು MLA ಆಗಿದ್ದಾಗ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅವ್ರ ಆಫೀಸ್ಗೆ ಹೋದರೆ ಅವ್ರ ಗೌರವ, ಅವ್ರ ನಡತೆ, ನಾನು ಇನ್ನೊಬ್ಬ ಮಂತ್ರಿ ಅವ್ರ ಹತ್ರ ಮುಂದೆ ಹೇಳೋದಲ್ಲ, ಇನ್ನೊಬ್ಬ ಮಂತ್ರಿ ಹತ್ರ ಆ ಸ್ಟೈಲಿ ಭಾಷೆ ಇದೆಯಲ್ಲ ಇನ್ನೊಬ್ಬರ ಹತ್ರ ನಾನು ಕಂಡಿಲ್ಲ. ನಾನು ಅಂಥ ಒಬ್ಬ ಮಂತ್ರಿಗಳು ಇವತ್ತು ನಮ್ಮ ಟೇಕಲ್ಗೆ ವಿಶೇಷವಾಗಿ ಒಂದು ಇತಿಹಾಸದಲ್ಲಿ ಉಳ್ಕೊಂಡಂಥ ಒಂದು ಕಾರ್ಯಕ್ರಮ ಇವತ್ತು ಅವ್ರ ಕಡೆಯಿಂದ ಉದ್ಘಾಟನೆ ಆಗಿದೆ. ಅದೇ ರೀತಿ ನಮ್ಮ MP ಅವರು ಕೂಡ ಅವ್ರಿಗೊಂದು ಒಳ್ಳೆಯ ಅವಕಾಶ ಮಾಲೂರು ತಾಲೂಕಲ್ಲಿ ಉದ್ಘಾಟನೆ ಮಾಡೋದರಲ್ಲಿ ಅವರ ಪಾತ್ರ ಕೂಡ. ನಮ್ಮ ಮಲ್ಲೇಶ್ ಬಾಬು ಅವರು ಕೂಡ MP ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು. ಆ ಜೊತೆಗೆ MLCಗಳಾದ ನಮ್ಮ ಗೋವಿಂದರಾಜಣ್ಣವರಾಗಿರ್ಬೋದು, ಮತ್ತು MLC ಅನಿಲ್ ಕುಮಾರ್ ಅವರಾಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, CEO ಅವರಾಗಿರ್ಬೋದು, ವಿಶೇಷವಾಗಿ ನಮ್ಮ SP ಸಾಹೇಬರಾಗಿರ್ಬೋದು, ಮತ್ತು ರೈಲ್ವೆ ಇಲಾಖೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ರೈಲ್ವೆ ಮಂತ್ರಿಗಳ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದಾಗಿರ್ಬೋದು, ಮತ್ತು ಗ್ರಾಮ ಪಂಚಾಯತಿ ಚೇರ್ಮನ್ ಇರ್ಬೋದು, ಉಪಾಧ್ಯಕ್ಷರಿರ್ಬೋದು, ಮತ್ತು ಎಲ್ಲ ಗ್ರಾಮ ಪಂಚಾಯತಿಯ ಮುಖಂಡರು ಕೂಡ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಲೇಟ್ ಆದರೂ ಕೂಡ ಇವತ್ತು ನಮ್ಮ ಕೈಗೆ ಸಿಕ್ಕಿದೆ. ಇವತ್ತು ಇದು ಮಾಡೋಕ್ಕೆ ಮೊದಲು ಎಷ್ಟು ಕಷ್ಟ ಇತ್ತು ಅಂತ ನಾವು ನೋಡ್ತಾ ಇದ್ದೀವಿ. ನಾವು ನನ್ನ ಪ್ರಕಾರ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ರೈಲುಗಳು ಓಡಾಡ್ತಾ, ಟ್ರೈನ್ಸು ಓಡಾಡೋಂಥ ರೈಲ್ವೆ ಇದೇ ಇರ್ಬೋದು ಅಂತ ನಾನು ಅನ್ಕೊತೀನಿ. ನಾನು ಒಂದು ಸಾರಿ ಗೇಟ್ ಹಾಕಿದರೆ 20 ನಿಮಿಷ ಗೇಟ್ ತೆಗಿತಾ ಇರಲಿಲ್ಲ. ಸುಮಾರು ವೆಹಿಕಲ್ಸು ಕಿಲೋಮೀಟ್ರ್ಗಳು ಜಾಮ್ ಆಗ್ತಾ ಇದ್ದಿದ್ದು, ಮತ್ತು ಟೈಮ್ ಕೂಡ ವೇಸ್ಟ್ ಆಗ್ತಾ ಇದ್ದಿದ್ದು ನಾವೆಲ್ಲರೂ ಕೂಡ ನೋಡಿದ್ವಿ, ಅನುಭವಿಸಿದ್ವಿ. ಇದು ಪ್ರಯತ್ನ ತುಂಬ ದಿವಸದಿಂದ ನಡೀತಾ ಇತ್ತು. ಈ ಪ್ರಯತ್ನ ಇವತ್ತೇನು ಹೊಸದಾಗಿ ಇವತ್ತೇ ಆಗ್ಬಿಡ್ತು ಅಂತಲ್ಲ. ಈ ಪ್ರಯತ್ನ KH ಮುನಿಯಪ್ಪ ಅವರು ಇದ್ದಾಗ ಕೂಡ ಇದು ಪ್ರಯತ್ನ ನಡೆದಿತ್ತು, ಆದರೆ ಅವಕಾಶ ಆಗಲಿಲ್ಲ ಆಗ. ಅದಾದಮೇಲೆ ಇವತ್ತು ಈ ವೇದಿಕೆಯಲ್ಲಿ ಪಕ್ಷಾತೀತವಾಗಿ ತಿಳ್ಕೊಬೇಕಾದ್ರೆ ಮುನಿಸ್ವಾಮಿ ಅವರು ಕೂಡ ತುಂಬ ಇದಕ್ಕೆ ತುಂಬ ಪ್ರಯತ್ನ ಮಾಡಿದರು. ಮುನಿಸ್ವಾಮಿ ಅವರು
ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇಷ್ಟೇ ಬೇಗನೆ ಅಂದರೆ ಮುನಿಸ್ವಾಮಿಯವರ ಪಾತ್ರ ಕೂಡ ತುಂಬ ಇದೆ. ಇದು ತುಂಬ ಲೇಟಾಗಿ ಕೋರ್ಟ್ಗಳಲ್ಲಿದ್ದಾಗ 23ರಲ್ಲಿ ಮಂಜೂರಾದರೂ ಕೂಡ ಈ ಕೆಲಸ ತುಂಬ ಲೇಟಾಗಿ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಯಾರ್ಯಾರು ಇಲ್ಲಿ ತಕರಾರು ಕೋರ್ಟ್ ಹಾಕ್ಕೊಂಡಿದ್ರು ಜಮೀನುಗಳನ್ನ ಅವನ್ನೆಲ್ಲ ಕರೆಸಿ ಮಾತಾಡಿ ಫಾಸ್ಟಾಗಿ ಆಗಬೇಕು ಅಂತೇಳಿ ತುಂಬ ಪ್ರಯತ್ನ ಕೂಡ ಮುನಿಸ್ವಾಮಿಯವರು ಕೂಡ ಮಾಡಿದ್ರು. ಅದನ್ನು ನಾವು ತಿಳ್ಕೊಬೇಕಾಗ್ತದೆ. ಇವರೆಲ್ಲರ ಸಹಕಾರ ಇವತ್ತು ನಮಗೆ ಉದ್ಘಾಟನೆ ಆಗ್ತಾ ಇದೆ. ಸುಮಾರು 23,50,00,000 ಈ ಮೇಲ್ಸೇತುವೆ. ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಇದೆ. ಎರಡೂ ಸಹಕಾರದಿಂದ ಇವತ್ತು ಮೇಲ್ಸೇತುವೆ ನಮ್ಮ ತುಂಬ ವರ್ಷಗಳ ನನಸನ್ನು ಮಾಡ್ಕೊಂಡಿದ್ದೀವಿ ನಾವು. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ನಿನ್ನೆ ಕೂಡ ಅಣ್ಣ ಕೂಡ ಮಾತಾಡಿದೆ, ನಾನು ಸೋಮಣ್ಣವ್ರು ಕೂಡ. ನಮ್ಮ ತಾಲೂಕಲ್ಲಿ ರೈಲ್ವೆಗೆ ಸಂಬಂಧಪಟ್ಟಂಥದ್ದು ಒಳ್ಳೆ ಅವಕಾಶ ಇದೆ ಅಣ್ಣ. ನಿಮ್ಮ ಕಾಲದಲ್ಲಿ ತುಂಬ ವರ್ಷಗಳಿಂದ ಡಿಮ್ಯಾಂಡ್ಸ್ ಇದೆ, ಪ್ರಯತ್ನ ಇದೆ, ಪ್ರತಿಫಲ ಸಿಕ್ಕಿಲ್ಲ. ನಮಗೆ MP ಅವರು ಕೂಡ ಸುರೇಶ್ ಬಾಬುರು ಒಳ್ಳೆಯವರಿದ್ದಾರೆ. ಅವ್ರ ಮುಖಾಂತರ ನಾನೇ ಡೆಲ್ಲಿಗೆ ಬರ್ತೇನೆ. ಅವೆಲ್ಲ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ನಾನು ಕೇಳಿದೆ. ನೀನು ಏನನ್ನ ತಗೊಂಬಪ್ಪ ನಂಜೇಗೌಡ, ನಾನು ಮಾಡಿಕೊಡ್ತೀನಿ ಅಂತೇಳಿ ರಾಜ್ಯ ಮಂತ್ರಿಗಳಾಗಿದ್ದಾಗ ಏನು ಸ್ಟೈಲ್ ಇತ್ತು, ಕೇಂದ್ರ ಮಂತ್ರಿಗಳಾಗಿದ್ದು ಕೂಡ ಅದೇ ಸ್ಟೈಲಿಯಲ್ಲಿ ನಿನ್ನೆ ಕೂಡ ನನಗೆ ಮಾತಾಡಿದ್ದಾರೆ. ನನ್ನ ಅಣ್ಣಗೆ ಹೇಳಿದೆ, ಮಾಲೂರು ಏನು ಅಲ್ಲಿ ಫ್ಲೇವರ್ ಇದೆ ಅದು ತುಂಬ ಕಷ್ಟ ಆಗಿದೆ, ಸುಮಾರು ಜಾಮ ಆಗ್ತಾ ಇದೆ. ಒಂದು ದಿವಸಕ್ಕೆ 12,000 ವೆಹಿಕಲ್ ಹೋಗ್ತದೆ ಹೊಸೂರಿಗೆ. 12,000 ವೆಹಿಕಲ್ ಪ್ರತಿ ದಿವಸ ವೆಹಿಕಲ್ಸ್ ಪಾಸ್ ಆಗ್ತದೆ. ದೊಡ್ಡ ದೊಡ್ಡ ಟ್ರಕ್ಗಳು ಎಲ್ಲ ಆಗ್ತಾ ಇದೆ. ಅದಕ್ಕೆ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಅಂತ ಗೊತ್ತಾಯಿತು ನನಗೆ. ಆದಷ್ಟು ಬೇಗನೆ ಮಾಡಬೇಕು ಅಂತ ಕೂಡ ನಾನು ಮನವಿಯನ್ನು ಮಾಡಿದೆ. ಅದಕ್ಕೆ ನಾನು ನಾಳೆನೇ ಅದಕ್ಕೆ ಕ್ಲಿಯರೆನ್ಸ್ ನಾನು ಮಾತಾಡುವಾಗ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈಗ ಬಂದ ತಕ್ಷಣ ಹೇಳಿದ್ದಾರೆ, ನಂಜೇಗೌಡ ನೀನು ಪ್ರಸ್ತಾಪ ಮಾಡಿರೋದು ನಾನು ಈಗಲೇ ಸ್ಪಾಟಲ್ಲಿ ಕ್ಲಿಯರ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವರು ಮಾತಲ್ಲಿ ನಾವು ಕೂಡ ಕೇಳ್ಬೋದು. ಯಾಕೆಂದರೆ ಮಾಲೂರು ಫ್ಲೇವರು ತುಂಬ ಇಂಪಾರ್ಟೆಂಟ್ ಇದೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ 2,500 ಕೋಟಿ ಇವತ್ತು ಮಾಲೂರು ತಾಲೂಕಿಗೆ ಗ್ರಾಂಟ್ಸ್ ಕೊಟ್ಟಿದ್ದಾರೆ. ಆದರೆ ವಿಶೇಷವಾಗಿ ನರಸಾಪುರದಿಂದ ಮಾಲೂರಿಂದ ಹೊಸೂರು ತಮಿಳ್ನಾಡು ಗಡಿವರೆಗೂ ಕೂಡ 4 ಲೈನ್ ರೋಡ್ ಆಗಿರ್ಬೋದು, ಮತ್ತು ಮಾಲೂರು ಟೌನಲ್ಲಿ ಕೂಡ 3.5 ಕಿಲೋಮೀಟ್ರ್ ಫ್ಲೇವರ್ ಆಗಿರ್ಬೋದು, ಇವೆಲ್ಲ ಕೂಡ ಸ್ಯಾಂಕ್ಷನ್ ಮಾಡಿಕೊಟ್ಟಿರೋದ್ರಿಂದ ಅದ್ರ ಜೊತೆಯಲ್ಲೇ ರೈಲ್ವೇದು ಕೂಡ ಕ್ಲಿಯರ್ ಆಗಿಬಿಟ್ರೆ ನಾವು ತುಂಬ ಸೇಫ್ ಆಗಿರ್ತೀವಿ. ಆ ಟ್ರಾಫಿಕ್ಕು ನೋವನ್ನು ನಾವು ದೂರ ಮಾಡ್ಕೊಬೋದು ಅನ್ನೋದನ್ನು ನಾನು ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ, ಅಣ್ಣವ್ರ ಗಮನಕ್ಕೆ ತಂದಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಇದೇ ಟೇಕಲ್ ಹೋಬಳಿನಲ್ಲಿ ಆ ಮರಳಳ್ಳಿ ಅಂತ ಇದೆ. ಮರಳಳ್ಳಿ ಅದು ತುಂಬ ಪ್ರಾಬ್ಲಮ್ಸ್ ಆಗಿದೆ. ಅದು ನಮ್ಮ MP ಸಾಹೇಬ್ರಿಗೂ ಗೊತ್ತಿರ್ತದೆ. ಅವರು ಕೂಡ ನನ್ನ ಒಂದು ಸಾರಿ ಹೇಳಿದ್ರು, ಇಲ್ಲ ನಾನು ಕೂಡ ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ಮೊದಲಿಂದ ಕೂಡ ಪ್ರಯತ್ನ ಇದೆ, ಅದಕ್ಕೆ ಕೂಡ ಬೇಕಾಗ್ತದೆ. ಅದು ಒಂದು ಕೂಡ ಮಾಡಬೇಕಾಗ್ತದೆ. ರೈಲ್ವೆಗೆ ಸಂಬಂಧಪಟ್ಟಂಥದ್ದು ಏನೇ ಇದ್ದರೂ ಕೂಡ ನೀನು ಬಾರಪ್ಪ ಅಂತೇಳಿ ಸೋಮಣ್ಣವ್ರು ಹೇಳಿದ್ದಾರೆ. ಆದಷ್ಟು ಬೇಗನೆ ನಮ್ಮ ತಾಲೂಕು ಸಂಬಂಧಪಟ್ಟಂಥ ರೈಲ್ವೆ ವಿಷಯಗಳು ಏನೇ ಇದ್ದರೂ ಕೂಡ ನಾನು ಕೂಡ ಅದನ್ನು ತಗೊಂಡು MP ಅವ್ರನ್ನ ಜೊತೆಲಿ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗಿ, ನಂಗೆ ಸೋಮಣ್ಣವ್ರ ಹತ್ರ ಹೋದಾಗ ನನಗೇನು ಅಡ್ಡವರಿದಿಲ್ಲ, ಅವೆಲ್ಲ ಕೂಡ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ನಂಬಿಕೆ ಇದೆ. ವಿಶೇಷವಾಗಿ ನನ್ನ ತಾಲೂಕಿಗೆ ಅವರು ರೈಲ್ವೆ ಮಂತ್ರಿಗಳಾದ ಮೇಲೆ ಭಾಗವಹಿಸಿ ಒಂದು ಒಳ್ಳೆ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಥದ್ದು ತುಂಬ ವರ್ಷಗಳ ಒಂದು ಬೇಡಿಕೆಯನ್ನು ಅವರ ಹಸ್ತದಿಂದ ಉದ್ಘಾಟನೆ ಮಾಡಿಸ್ಕೊಂಡಿದ್ದೀವಿ. ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳು ಕೂಡ ಹೇಳ್ತೇನೆ. ನಮಸ್ಕಾರ.